ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗ್ಡೆ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಅರಿಶಿನ ಎಲೆ ಅಂದರೆ ಟರ್ಮರಿಕ್ ಲೀವ್ಸ್ ಅದರಿಂದ ಕಡುಬನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ನೋಡಿ, ನಾನಿಲ್ಲಿ ಒಂದು ಕಾಯಿನ ತುರ್ಕೊಂಡಿದ್ದೀನಿ. ತೆಂಗಿನಕಾಯಿನ ತುರ್ಕೊಳ್ಬೇಕು. ಅದಕ್ಕೆ ಬೆಲ್ಲನ ನೀವು ಯಾವ ರೀತಿ ಬೆಲ್ಲನಾದರೂ ಹಾಕಿ, ಇದು ಆರ್ಗ್ಯಾನಿಕ್ ಬೆಲ್ಲ. ನಾನು ಈ ಬೆಲ್ಲನ ಹಾಕ್ತೀನಿ. ನೀವು ಗಟ್ಟಿ ಬೆಲ್ಲನ ತಂದ್ಕೊಂಡ್ರೆ ಅದನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಳಿ. ಕಾಯಿಗೆ ಹಾಕಿ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಯಾಕಂದರೆ ನಾವು ಕಾಯಿಗೆ ಬೆಲ್ಲನ ಹಾಕಿದಾಗ ಸ್ವಲ್ಪ ನೀರಾಗಿಬಿಡತ್ತೆ. ಹಾಗಾಗಿ ನಾನು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಆಗ ಸ್ವಲ್ಪ ಆರತ್ತೆ, ಅದು ಆ ನೀರು ಅಷ್ಟಾಗಿ ಆಗಲ್ಲ ಅಂತ ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಹೀಗೆ ಮಾಡಿದಾಗ ನಾವು ಇದನ್ನು 2 ದಿವಸ ಕೂಡ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ಸ್ವಲ್ಪ ಬಿಸಿ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಬಿಸಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತುಂಬ ಗಾರ್ಡನ್ ವಿಡಿಯೋಸ್ ಮತ್ತು ಕುಕ್ಕಿಂಗ್ ವಿಡಿಯೋಸ್ ಹಾಕಿದ್ದೀನಿ. ಅವೆಲ್ಲವನ್ನು ನೀವು ನೋಡ್ಬೋದು. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈಗ ನಿಮಗೆ ಬೆಲ್ಲ ಸಾಲಲ್ಲ ಅಂತ ಕಂಡ್ರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮ್ಮ ಸಿಹಿ, ನಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು, ಹಾಗಾಗಿ ಸ್ವಲ್ಪ ಸಿಹಿ ಆಗಲಿ ಅಂತ ಹಾಕ್ಕೊಂಡಿದ್ದೀನಿ. ಈ ರೀತಿ ಮಾಡಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಅದು ಬೆಲ್ಲ ನೀರೆಲ್ಲ ಆರಿದರೆ ಸಾಕಾಗತ್ತೆ. ನೋಡಿ, ಇಲ್ಲಿ ಈ ಹದಕ್ಕೆ ಬಂದರೆ ಸಾಕು. ಅದನ್ನು ಇಳಿಸ್ಕೊಂಡು ಬಿಡ್ತೀನಿ. ಈಗ ಇಳಿಸಿಟ್ಕೊಂಡಿರ್ತೀನಿ ನಾನು ಇದನ್ನು. ನಾವು ಅಕ್ಕಿನ 2 ಗಂಟೆ ಕಾಲ ಆದರೂ ನೆನೆ ಹಾಕ್ಕೊಂಡಿರಬೇಕು. ನೋಡಿ, ಒಂದು 4 ಗಂಟೆ ನೆನೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ನಾವು ನುಣ್ಣಗೆ ರುಬ್ಕೋಬೇಕು. ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ತೀನಿ ನಾನು ಅದನ್ನು, ಅಕ್ಕಿನ. ನೀವು ಯಾವುದೇ ರೀತಿ ಅಕ್ಕಿನ, ದೋಸೆ ಅಕ್ಕಿನ ತಗೋಬೋದು. ಸ್ಟೀಮ್ ಅಕ್ಕಿ ಎಲ್ಲ ಚೆನ್ನಾಗಾಗಲ್ಲ. ನಾವು ದೋಸೆಗೆ ಬಳಸ್ತೀವಲ್ಲ, ಅದೇ ಅಕ್ಕಿನ ನಾವು 4ರಿಂದ 5 ತಾಸು ನೆನೆಸಿ ಇರಬೇಕು ಅದನ್ನು. ನೋಡಿ, ನಾನು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ತೀನಿ. ಅದು ಹಿಟ್ಟು ತುಂಬ ದಪ್ಪನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನೋಡಿ, ನಾವಿಲ್ಲಿ ನುಣ್ಣಗೆ ರುಬ್ಕೋಬೇಕು, ಸ್ವಲ್ಪನೂ ಕಡಿ ಇರಬಾರ್ದು. ನೋಡಿ, ನಾನು ಮತ್ತೊಂದು ಬ್ಯಾಚನ್ನು ರುಬ್ಕೊಳ್ತೀನಿ. ನಾವು ಈ ಹಿಟ್ಟಿಗೆ ರುಬ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ರುಬ್ಕೋಬೇಕಾದ್ರೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಯಾವುದೇ ಸಿಹಿ ತಿಂಡಿಗಾದರೂ ಸ್ವಲ್ಪ ಉಪ್ಪನ್ನು ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನಾವು ಈ ಹಿಟ್ಟಿಗೆ ಏನೂ ಹಾಕಲ್ಲ, ಹಾಗಾಗಿ ಇಲ್ಲಿ ಉಪ್ಪು ಬೇಕಾಗತ್ತೆ. ನೋಡಿ, ಸ್ವಲ್ಪ ನೀವು ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಆದರೆ ಇದಕ್ಕೆ ಹಾಕಲ್ಲ. ಹೀಗೆ ಸ್ವಲ್ಪ ಉಪ್ಪು ಬೆಲ್ಲ ಎರಡೂ ಮಿಕ್ಸ್ ಇದ್ದರೆ ಚೆನ್ನಾಗಿರುತ್ತೆ. ತುಂಬ ಗಟ್ಟಿಯಾದರೆ ಹಿಟ್ಟು ಗಟ್ಟಿಯಾಗಿಬಿಡತ್ತೆ ನಮ್ಮ ಕಡುಬು, ಹಾಗಾಗಿ ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು. ನೋಡಿ, ನಾನಿಲ್ಲಿ ಚೆನ್ನಾಗಿರೋ ಎಲೆಗಳನ್ನು, ಅರಿಶಿಣದ ಎಲೆಗಳನ್ನು ತಂದ್ಕೊಂಡಿದ್ದೀನಿ. ನೀವು ಬಾಳೆ ಎಲೆಯಲ್ಲೂ ಕೂಡ ಮಾಡ್ಬೋದು ಇದನ್ನು. ಆದರೆ ಅರಿಶಿಣದ ಎಲೆಯಲ್ಲಿ ಮಾಡಿಕೊಂಡ್ರೆ ಅರಿಶಿಣದ ಪರಿಮಳ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಕುಕ್ಕರ್ನಲ್ಲೇ ಮಾಡ್ತಾಯಿದ್ದೀನಿ ಇದನ್ನು. ನೋಡಿ, ಕುಕ್ಕರಲ್ಲಿ ಸ್ವಲ್ಪ ನೀರನ್ನು ಹಾಕಿ, ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು. ಈ ರೀತಿ ಒಂದು ಟಬ್ಬನ್ನು, ಸ್ಟೀಲಿನ ಟಬ್ಬನ್ನು ಇಟ್ಕೊಂಡು ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಇದಕ್ಕೆ 5ರಿಂದ 6 ವಿಷಲ್ಸ್ ಆದರೂ ಹಾಕಿಸ್ಬೇಕು, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಬೇಕಾಗತ್ತೆ. ನೋಡಿ, ಈಗ ಸ್ವಲ್ಪ ಹಿಟ್ಟು ದಪ್ಪ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ತೆಳುವ ಮಾಡಿಕೊಂಡೆ. ತುಂಬ ಗಟ್ಟಿಯಾಗಿದ್ದರೆ ಹಿಟ್ಟು ಕಡುಬು ಕೂಡ ಗಟ್ಟಿಯಾಗಿಬಿಡತ್ತೆ. ಹಾಗಾಗಿ ಸ್ವಲ್ಪ ತೆಳುವ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಆ ಎಲೆಗಳ ಮೇಲೆ
ಅದನ್ನು ನೋಡಿ ಯಾವ ರೀತಿ ನಾವು ಅದನ್ನು ಹಾಕಬೇಕು ಅಂತ ತೋರಿಸ್ತೀನಿ. ನೋಡಿ, ಹಿಟ್ಟು ಈ ರೀತಿ ಹದದಲ್ಲಿದ್ದರೆ ಸಾಕು. ನೋಡಿ, ಅರಿಶಿಣದ ಎಲೆಗೆ 1 ಡ್ರಾಪು 2 ಡ್ರಾಪ್ ಬಿಟ್ಟುಕೊಂಡು ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ಆದರೆ ತುಂಬ ಜಾಸ್ತಿ ಆಗಿಬಿಡತ್ತೆ. ನೋಡಿ, ಈ ರೀತಿ ಅದನ್ನು ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾವು ಕಾಯಿ ತುರಿದು ಬೆಲ್ಲ ಹಾಕಿರ್ತೀವಲ್ಲ, ಅದನ್ನು ಹಾಕಿ ನಾವು ಈಗಾಗಲೇ ಕುಕ್ಕರಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿರಬೇಕು. ನಾನು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಾಡಿಕೊಂಡು ನೋಡಿ ಚೆನ್ನಾಗಿ ಎಲ್ಲ ಕಡೆ ಅದು ಹರಡಬೇಕು. ಅದನ್ನು ನೋಡಿ ನೋಡಿ ಮತ್ತೊಂದನ್ನು ತೋರಿಸ್ತೀನಿ ನಾನೀಗ. ಸ್ವಲ್ಪನೇ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಬೇಡ. ತುಂಬ ಜಾಸ್ತಿ ಆದರೂ ಅದು ದಪ್ಪ ಆಗಿಬಿಡತ್ತೆ. ದಪ್ಪ ಆಗಲಿದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗುತ್ತೆ ಅಂತ ಹೇಳಿದ್ನಲ್ಲ. ನೋಡಿ, ಈ ರೀತಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಕಾಯಿ ತುರಿನ ಹಾಕಿ, ಕಾಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ನೋಡಿ ಹೀಗೆ ಸ್ವಲ್ಪ ಹಾಕಿ ನೋಡಿ ಈ ರೀತಿ ಅದನ್ನು ಮಡಚಬೇಕು, ಫೋಲ್ಡ್ ಮಾಡಬೇಕು. ಅದನ್ನು ನೀವು ತುಂಬ ಉದ್ದುದ್ದ ಅರಿಶಿಣದ ಎಲೆ ಆದರೆ 2 ಪೀಸ್ಗಳನ್ನು ಮಾಡ್ಕೋಬೋದು. ನಾನಿಲ್ಲಿ ಹಾಗೆ ಮಾಡ್ಕೊಂಡಿದ್ದೀನಿ. ನೋಡಿ ನೋಡಿ ಬಾಳೆ ಎಲೆಯಲ್ಲೂ ಕೂಡ ಇದೇ ರೀತಿ ಮಾಡ್ಕೋಬೋದು ನೀವು. ಇದು ನಮ್ಮ ಸಿರ್ಸಿ ಕಡೆ ಅಷ್ಟೊಂದು ಮಾಡಲ್ಲ, ಆದರೆ ನಾನಿವತ್ತು ಮಾಡಿದ್ದೀನಿ. ನೋಡಿ, ಇದಿಷ್ಟು ಮಾಡಿಕೊಂಡು ನಾವು ಅದನ್ನು ಕುಕ್ಕರಲ್ಲಿ ನೋಡಿ, ಕುಕ್ಕರಲ್ಲಿ ಈ ರೀತಿ ನಾನು ಪ್ಲೇಟ್ ಇಟ್ಟುಕೊಂಡು ಬಿಡ್ತೀನಿ. ನೋಡಿ, ಒಂದು ಪ್ಲೇಟ್ ಇಟ್ಟುಕೊಂಡು ನೋಡಿ, ನೀರು ಬಿಸಿಯಾಗಿದೆ, ನಿಧಾನವಾಗಿ ಅದನ್ನು ಇಡಿ. ಆಲ್ರೆಡಿ ಬಿಸಿ ಆಗಿರಬೇಕು ನೀರು. ನೋಡಿ, ಒಂದು ಪ್ಲೇಟ್ ಇಟ್ಟುಕೊಂಡು ಅದರ ಮೇಲೆ ನಾವು ಅರಿಶಿನ ಎಲೆಗಳಲ್ಲಿ ಹಚ್ಕೊಂಡಿರ್ತೀವಲ್ಲ ಕಡುಬನ್ನು, ಅದನ್ನು ಇಡಬೇಕು. ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ ನಾನು ಅದನ್ನು. ಫ್ರೆಂಡ್ಸ್, ನಾನು ಗಾರ್ಡನ್ ವಿಡಿಯೋಗಳನ್ನು ತುಂಬಾ ಮಾಡಿದ್ದೀನಿ. ಎಲ್ಲವನ್ನು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಅದನ್ನು ಇಟ್ಕೋಬೇಕು. ತುಂಬ ಚೆನ್ನಾಗಾಗತ್ತೆ ಫ್ರೆಂಡ್ಸ್ ಈ ಕಡುಬು. ನೀವು ಒಂದು ಸಾರಿ ಟ್ರೈ ಮಾಡಿ. ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು, ತುಂಬಾ ಈಸಿ. ನೋಡಿ, ಕುಕ್ಕರಲ್ಲಿ ಕೂಡ ನಾವು ಮಾಡ್ಬೋದು ಇದನ್ನು. ನೋಡಿ, ಈ ರೀತಿ ಇಟ್ಟು ಮುಚ್ಚಳ ಹಾಕಿ ಒಂದು 4ರಿಂದ 5 ವಿಷಲ್ಸ್ ಹಾಕಿಸ್ಬೇಕು ಇದಕ್ಕೆ. ನೋಡಿ, ನಾವು ವಿಷಲ್ಸ್ ಹಾಕೇ ಇದನ್ನು ಬೇಯಿಸಬೇಕು. ನೋಡಿ, 4ರಿಂದ 5 ವಿಷಲ್ಸ್ ಹಾಕಿದರೆ ಚೆನ್ನಾಗಿ ಬೆಂದಿರುತ್ತೆ ಅದು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫ್ರೆಂಡ್ಸ್, ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ತುಪ್ಪದ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಈಸಿಯಾಗಿ ಮಾಡೋವಂಥ ಕಡುಬು ಇದು. ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇರುವಾಗ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋಗಳಲ್ಲಿ ಬರ್ತೀನಿ.